ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಸಿಂಗಾಪುರಿಂದ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ಶ್ರೀನಿವಾಸ ಪೆರುಮಾಳ್ ಟೆಂಪಲ್ಗೆ ಬಂದಿದ್ದೀವಿ. ಸರಂಗೂನ್ ರೋಡು. ದೇವ್ರ ದರ್ಶನ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಶಾಪಿಂಗ್ ಮಾಡ್ಕೊಂಬರೋಣ ಬನ್ನಿ. ಲಿಟಲ್ ಇಂಡಿಯಾನಲ್ಲಿರೋ ಶ್ರೀನಿವಾಸ ಪೆರುಮಾಳ್ ಟೆಂಪಲ್ಗೆ ಬಂದರೆ ನಮಗೆ ತಿರುಪತಿಗೆ ಬಂದಂಗೆ ಅನಿಸುತ್ತೆ. ತುಂಬಾ ನಮಗೆ ಸ್ಪಿರಿಚುವಲ್ ಫೀಲಿಂಗು. चैत मास राम जी ने जन्म लियो भाग रघु ದೇವ್ರ ದರ್ಶನ ಆದಮೇಲೆ ಒಂದು ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ಇಲ್ಲಿ ನೋಡಿ, ಚಿನ್ನದ ರಥ ಬ್ಯೂಟಿಫುಲ್ ಆಗಿದೆ. ಗೋಲ್ಡನ್ ಚಾರಿಯಟ್ ಇದು. नक्षत्र सुहावन अभिजीत मुहूर्त दिन भावन अभिजीत मुहूर्त दिन भावन कर कलगन ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮುಂದೆ ಹೋಗೋಣ. भाग रघुकुल ದೇವಸ್ಥಾನದ ಎದುರುಗಡೆ ನೋಡಿ MTR 1924 ವೆಜಿಟೇರಿಯನ್ ರೆಸ್ಟೋರೆಂಟು. ಕ್ರಾಸ್ ಮಾಡಿ ಆ ಕಡೆ ಹೋದ್ರೇ ಇರೋದು. ಬನ್ನಿ ಬ್ರೇಕ್ಫಾಸ್ಟ್ಗಲ್ಲಿ ಹೋಗೋಣ. ನಮ್ಮ ಟೇಬಲ್ ನಂಬರ್ 27. ನಾವು ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ದೀವಿ. ಆಗಲೇ ತಂದುಕೊಟ್ಬಿಟ್ಟಿದ್ದಾರೆ ನೋಡಿ. ಬಿಸಿ ಬಿಸಿ ಆಗಿದೆ ಇಡ್ಲಿ, ಚಟ್ನಿ, ಸಾಂಬಾರು, ವಡೆ ಮತ್ತು ತುಪ್ಪ, ಕಾಯಿಸಿರೋ ತುಪ್ಪ ಬೇರೆ ಇದೆ. ಮೇಲೆ ಹಾಕ್ಕೊಂಡು ತಿನ್ನೋಕ್ಕೆ ಶುರು ಮಾಡಿದ್ವಿ. ಇಡ್ಲಿ ಅಂತೂ ಬಿಸಿ ಬಿಸಿ ಆಗಿದೆ ಮತ್ತು ಕಟ್ ಮಾಡದೆ ಮೃದುವಾಗಿದೆ. ಚಟ್ನಿ ಇಲ್ಲಿ ಸ್ಪೆಷಾಲಿಟಿ ಯುನೀಕ್ ಆಗಿರುತ್ತೆ. ಮತ್ತು ಸಾಂಬಾರು ಕೂಡ ನಮ್ಮ ಬೆಂಗಳೂರಲ್ಲಿ ಸಿಗೋ ಥರನೇ ಸಾಂಬಾರು. ನಮಗೆ ಬೆಂಗಳೂರಲ್ಲೇ ಇದ್ದೀವೇನೋ ಅಂತ ನಮಗನ್ಸುತ್ತೆ ಇಲ್ಲಿಗೆ ಬಂದರೆ. ತುಪ್ಪ ಅಂತೂ ಕಪ್ಪಲ್ಲಿ ತುಂಬಾ ಕೊಟ್ಟಿದ್ದಾರೆ. ನಾವು ಚೆನ್ನಾಗಿ ಸ್ಮಿಯರ್ ಮಾಡ್ಕೊತಾ ಇದ್ದೀವಿ ಇಡ್ಲಿ ಮೇಲೆ. ಉದ್ನೋಡೆ ಸೈಜ್ ಕೂಡ ತುಂಬ ದಪ್ಪ ಇದೆ ಮತ್ತು ಕ್ರಿಸ್ಪಿಯಾಗಿ ಮತ್ತು ಬಿಸಿಯಾಗಿದೆ. ಎಕ್ಸಲೆಂಟ್ ಆಗಿದೆ ಇಲ್ಲಿ. ನನಗಂತೂ ನಮ್ಮ ಬ್ಯಾಂಗ್ಳೂರು ಅಥವಾ ಕರ್ನಾಟಕ ಶೈಲಿ ಇರೋ ಸಾಂಬಾರು ಅಂದರೆ ತುಂಬಾ ಇಷ್ಟ. ಇವಾಗ ಉದ್ನೋಡೆ ಕಟ್ ಮಾಡ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ತುಂಬ ತಿಕ್ಕಾಗಿ ಕೂಡ ಇದೆ. ಕೇಸರಿ ಬಾತ್ ಕೂಡ ಆರ್ಡರ್ ಮಾಡಿದ್ರು ನಮ್ಮ ಯಜಮಾನ್ರು. ಇವಾಗ ತಂದುಕೊಟ್ಟಿದ್ದಾರೆ. ಶೇರ್ ಮಾಡ್ಕೊಂಡು ತೊಗೊತಿದ್ದೀವಿ. ಇಲ್ಲಿ ಸ್ವೀಟು ತುಂಬ ಜಾಸ್ತಿ ಇಲ್ಲ, ವೆರಿ ಮಾಡ್ರೇಟ್ ಆಗಿದೆ. ಫುಲ್ಲು ತುಪ್ಪದಲ್ಲಿ ಮಾಡಿರೋದು, ತುಂಬಾ ಟೇಸ್ಟಿಯಾಗಿದೆ. कोई तो है खुदा जिसकी दुआ से हो तुम मेरे दिल में सदा कोई तो है खुदा जिसकी रज़ा ಕಾಫಿನೂ ನಾವು ಶೇರ್ ಮಾಡ್ಕೊತಾ ಇದ್ದೀವಿ. ಪೋರ್ಷನ್ ಜಾಸ್ತಿ ಆಗುತ್ತೆ ಅಂತ. ಬಿಸಿ ಬಿಸಿಯಾಗಿ ಫಿಲ್ಟರ್ ಕಾಫಿ ತುಂಬಾ ಚೆನ್ನಾಗಿದೆ. दो पल का चैन तुम्हारे आने से है बेहद सुकून चाहत हुई है तुमसे यूं बेइंतहा बस है. ಇವಾಗ ಲಿಟಲ್ ಇಂಡಿಯಾ ಸ್ಟ್ರೀಟ್ಸಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ ಕಡೆ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಶಾಪಿಂಗ್ ಮಾಡೋಣ. ಬೆಳಗ್ಗೆನೇ ಬಂದಿರೋದ್ರಿಂದ ಅಷ್ಟು ಟ್ರಾಫಿಕ್ಕೂ ಇಲ್ಲ. दिल में सदा कोई तो है खुदा जिसकी रज़ा से हो तुम मेरे ಲಿಟಲ್ ಇಂಡಿಯಾ ನೋಡೋದಕ್ಕೆ ಸುಮಾರು ಕಂಟ್ರೀಸಿಂದ ಟೂರಿಸ್ಟ್
ಬಸ್ಸಲ್ಲಿ ಕರ್ಕೊಂಬಂದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಫುಡ್ನ ಕೂಡ ರಿಲೀಸ್ ಮಾಡ್ತಾರೆ. ಇಲ್ಲಿ ಕಲ್ಚರಲ್ ಪ್ಲೇಸಸ್ಸು, ಹೆರಿಟೇಜ್ ಸೆಂಟರು ಎಲ್ಲ ನೋಡಿಕೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ. ಅದು ನೋಡೋಕ್ಕೆ ಸಂತೋಷ. ಇದ್ರ ಕಡೆ ನೋಡ್ತಾ ಇರೋದು ಟೇಕಾ ಸೆಂಟರ್. ಅಲ್ಲಿ ಕೂಡ ಬಟ್ಟೆಗಳು ಪ್ರತಿಯೊಂದು ಸಿಗುತ್ತೆ. कि इस कदर हो जा ಇವಾಗ ಎಡಗಡೆ ಟರ್ನ್ ಮಾಡ್ಕೊತಾ ಇದ್ದೀವಿ. ಇದು ಬಫೆಲೋ ರೋಡು, ನನ್ನ ಮೋಸ್ಟ್ ಫೇವ್ರೆಟ್ ರೋಡ್ ಅಂತ ಹೇಳಬೇಕು ಲಿಟಲ್ ಇಂಡಿಯಾನಲ್ಲಿ. ನಮ್ಮ ಮಲ್ಲೇಶ್ವರಂ 10th ಕ್ರಾಸಲ್ಲಿ ಹೇಗೆ ಹೂವಿನ ಶಾಪ್ಸ್ ಎಲ್ಲ ಇರುತ್ತೆ, ಅದೇ ಥರ ಎಂಟೈರ್ ಸ್ಟ್ರೀಟು ಕಾಂಜೀವರಂ ಸೀರೆಗಳು, ಹೂವುಗಳು, ಹಣ್ಣುಗಳು, ಹಬ್ಬಕ್ಕೆ ಬೇಕಾಗಿರೋ ಪದಾರ್ಥಗಳು, ಗ್ರಾಸರೀಸು ಎಲ್ಲ ಇಡೀ ಸ್ಟ್ರೀಟಲ್ಲಿ ಸಿಗುತ್ತೆ. बेहद सुकून चाहत हुई है तुमसे यूं बे ನೋಡಿ, ಫ್ರೆಶ್ ಆಗಿರೋ ಈ ಬಾಕ್ಸಲ್ಲಿ ತರಕಾರಿಗಳು ಬಂದಿದೆ. ಎಲ್ಲ ಆಗಲೇ ಫಿಲ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. कोई तो है खुदा जिसकी दुआ से हो तुम मेरे दिल में सदा. ಈ ಸ್ಟ್ರೀಟಲ್ಲಿ ಸಾಲಕ್ಕೂ ಫ್ರೆಶ್ ತರಕಾರಿಗಳು ಮತ್ತು ಸೀಸನಲ್ ತರಕಾರಿಗಳು, ನಮ್ಮ ಫ್ರೆಶ್ ಅವರೆಕಾಯಿ, ಚಪ್ರದ ಅವರೆಕಾಯಿ ಪ್ರತಿ ಒಂದು ಸಿಗುತ್ತೆ. ಮುಂದೆ ಹೋಗ್ತಾ ಇದ್ದರೆ ಇನ್ನೂ ಶಾಪ್ಸ್ ಇದೆ. ಹೂವು ಅಂತೂ ತುಂಬಾ ಪರಿಮಳ ಇದೆ, ತುಂಬ ವೆರೈಟೀಸ್ ಕೂಡ ಇದೆ. ನಾನೊಂದು ಟಿಪ್ ಹೇಳ, ನಾನು ಹೇಗೆ ಸೆಲೆಕ್ಟ್ ಮಾಡ್ತೀನಿ ಹೂವು ಅಂದರೆ, ಎಲ್ಲಿ ಜೇನು ಹುಳುಗಳು ಓಡಾಡ್ತಾ ಇರುತ್ತವೆ ಅದನ್ನು ನೋಡಿಕೊಂಡು ನಾನು ಫ್ಲವರ್ ಸೆಲೆಕ್ಟ್ ಮಾಡ್ತೀನಿ. ಅಂದರೆ ಅಷ್ಟು ಫ್ರೆಶ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಪೂಜೆಗೆ ಮತ್ತು ಮುಡ್ಕೊಳ್ಳೋಕ್ಕೆ ಸುಮಾರು ವೆರೈಟೀಸ್ ಹೂವುಗಳು ಹಾಕಿಸ್ತಾ ಇದ್ದೀನಿ. ತುಂಬಾ ಫ್ರೆಶ್ ಆಗಿ ಆಗತಾನೆ ಬಂದಿದೆ. ಮತ್ತು ಫ್ರಿಜ್ಜಲ್ಲಿ ಕೂಡ ಒಳಗಡೆ ಸುಮಾರು ಸ್ಟೋರ್ ಮಾಡಿರ್ತಾರೆ. ಐಸ್ ಬಾಕ್ಸ್ಗಳು ಬೇರೆ ಇರುತ್ತೆ, ಅಲ್ಲಿ ಕೂಡ ಸ್ಟೋರ್ ಮಾಡಿರ್ತಾರೆ. ನೋಡಿ, ಇಲ್ಲಿ ಮೊರ್ಗ, ದವನ, ಗರ್ಕೆ ಪ್ರತಿ ಒಂದು ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳು ಮತ್ತು ಲೋಟಸ್ ಕೂಡ ಇಟ್ಟಿದ್ದಾರೆ. ಅಡುಗೆ ಮನೆಗೆ ಬೇಕಾಗಿರೋ ಸಾಮಗ್ರಿಗಳು, ಸ್ಟೀಲ್ ಪಾತ್ರೆಗಳು, ಬಾಣಲೆಗಳು ಪ್ರತಿಯೊಂದು ಇದೆ ಇಲ್ಲಿ. ತರಕಾರಿಗಳಂತೂ ಸಿಕ್ಕಾಪಟ್ಟೆ ಫ್ರೆಶ್ ಆಗಿದೆ. ತೆಂಗಿನಕಾಯಿ ಕೂಡ ಸಿಗುತ್ತೆ ನೋಡಿ. ಇಲ್ಲಿ ಎಷ್ಟು ವೆರೈಟೀಸ್ ಇಂಡಿಯನ್ ವೆಜಿಟೇಬಲ್ಸ್ ಇದೆ ಅಂತ. ಹಸಿಮೆಣಸಿನ್ಕಾಯಿ ಪ್ರತಿಯೊಂದು ಸಿಗುತ್ತೆ. ಪುದೀನ, ಮೆಂತ್ಯದ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಇದೆ. ಈ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಒಂದು ಸಾಮಾನು ತೊಗೊಳಕ್ಕೆ ಬಂದರೆ ನಾವು ಎಷ್ಟೋ ಸಾಮಾನು ತೊಗೊಂಡ್ಬಿಟ್ಟಿರ್ತೀವಿ. ಕೈ ತುಂಬ ಬ್ಯಾಗ್ಗಳು ಆಗಲೇ ಇದೆ. ತರಕಾರಿಗಳೆಲ್ಲ ಸುಮಾರು ತೊಗೊಂಡಿದ್ದೀನಿ, ಹೂವುಗಳು ತೊಗೊಂಡಿದ್ದೀನಿ. ಇಲ್ಲಿ ಎಡಗಡೆ ನೋಡ್ತಾ ಇರೋದನ್ನೇ ಮುಸ್ತಫಾ ಸೆಂಟರು. ಅಲ್ಲಿ ಒಂದು ಕೊತ್ತಂಬರಿ ಸೊಪ್ಪಿಂದ ಹಿಡಿದು ಚಿನ್ನದ ಅಂಗಡಿ, ಎಲೆಕ್ಟ್ರಾನಿಕ್ಸು ಪ್ರತಿಯೊಂದು ಒಂದೇ ಕಡೆ ಸಿಗುತ್ತೆ. ಲಿಟಲ್ ಇಂಡಿಯಾ ಆರ್ಕೇಡಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಅಲ್ಲಿ ಸುಮಾರು ವೆರೈಟಿ ಸ್ವೀಟ್ಸ್ ಎಲ್ಲ ಸಿಗುತ್ತೆ, ಫ್ರೆಶ್ ಸ್ವೀಟ್ಸು. ಮತ್ತು ಪನ್ನೀರ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರೋದು. ಸ್ವಲ್ಪ ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.